ಹಾಯ್, ನನ್ನೆಲ್ಲ ಮಧುಮಣಿ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಬನ್ನಿ. ನಾವಿವತ್ತು ಜಿಂಜರ್ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಮನೇಲಿ ಹೆಲ್ದಿಯಾಗಿ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಶುಂಠಿನ ನೀಟಾಗಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ರುಬ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಪೂರ್ತಿ ನುಣ್ಣಗೇನು ಪೇಸ್ಟ್ ಆಗೋಲ್ಲ, ಬಟ್ ಸ್ವಲ್ಪ ತರಿ ಇರುತ್ತೆ. ಓಕೆ. ನಂತರ ಇದಕ್ಕೆ ಸ್ವಲ್ಪ ಮೆಣಸು, ಅಂದರೆ ಒಂದು ಸ್ಪೂನಷ್ಟು ಮೆಣಸು, ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಏಲಕ್ಕಿ ಮತ್ತು ಒಂದು 3 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಳಿ. ನಂತರ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಬೆಲ್ಲನ ಕುಟ್ಟಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಬೆಲ್ಲನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕೂಡ ನೀರು ಹಾಕ್ಕೋಬಿಡಿ. ಬೆಲ್ಲ ತಾನಾಗಿ ಬಿಸಿಗೆ ಕರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಲ್ಲ ಫುಲ್ ಕರ್ಗಿದ್ಮೇಲೆ ನಾವು ರುಬ್ಕೊಂಡಿರೋ ಅಂಥ ಜೀರಿಗೆ, ಮೆಣಸು ಮತ್ತು ಲವಂಗ ಏಲಕ್ಕಿ ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪಿದ್ರೆ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಶುಂಠಿ ಫ್ಲೇವರ್ ಬರಬೇಕು, ಚೆನ್ನಾಗಿರುತ್ತೆ. ನೀಟಾಗಿ ಆಡಿಸ್ಕೊಳ್ತಾ ಒಂದು ಹಾಫ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಅದಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗೋ ಹಾಗೆ ಬಾಣಲಿಲಿ ಆಡಿಸ್ಕೊಳ್ಳಿ ಚೌಟಲ್ಲಿ ನೀಟಾಗಿ. ಬೆಣ್ಣೆ ಹಾಕಿದ ಮೇಲೆ ಒಂದು ನಿಮಿಷ ಅಥವಾ 2 ನಿಮಿಷ ನೀಟಾಗಿ ಆಡಿಸ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿ ಒಂದು ಬಾಳೆ ಎಲೆ ಮೇಲೆ ಒಂದು ಸ್ಪೂನಲ್ಲಿ ಹಾಕ್ಕೊಳ್ಳಿ. ನೀಟಾಗಿ ಅದು ನಿಮಗೆ ಸ್ವಲ್ಪನೇ ಹಾಕ್ಕೊಳ್ಳಿ, ಎತ್ಕೊಳ್ಳೋಕೆ ಈಸಿ ಆಗುತ್ತೆ. ಅಥವಾ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ದುಂಡು ಉಂಡೆ ಬೇಕಾದರೂ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಈ ಥರ, ಅಥವಾ ಈ ಥರ ಬೇಕಾದ್ರೂ ಹಾಕ್ಕೋಬೋದು ಬಿಸಿ ಇರುತ್ತೆ ಅನ್ನೋರು. ಈ ರೀತಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಬೇಕಾದ್ರೂ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರೆ ಆ ಥರ ಗಟ್ಟಿಯಾಗಿರುತ್ತೆ. ಅದನ್ನು ನೀಟಾಗಿ ಒಂದು ಗ್ಲಾಸ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಗಾಳಿ ಆಡದೇ ಇರೋ ಹಾಗೆ ಒಂದು ತಿಂಗಳ ತನಕ ಇಟ್ಕೋಬೋದು ಆರಾಮಾಗಿ. ಮಕ್ಕಳು ಸ್ಕೂಲ್ಗಳಿಂದ ಬಂದಾಗ, ಕಾನ್ವೆಂಟ್ಗಳಿಂದ ಬಂದಾಗೆಲ್ಲ ಕೇಳ್ತಾ ಇರ್ತಾರಲ್ವ ಚಾಕ್ಲೇಟ್ ಕೊಡಿ ಅಂತ. ಅಂಗಡಿಗಳಿಂದ ತರೋ ಬದಲು ಮನೇಲೇ ಮಾಡ್ಕೋಬೋದು ಆರಾಮಾಗೆ. ತುಂಬ ರುಚಿಯಾಗಿರುತ್ತೆ. ಈ ಮಳೆಗಾಲ ಬೇರೆ ಸ್ಟಾರ್ಟ್ ಆಯಿತು, ಮಕ್ಕಳು ಶೀತ, ಕೆಮ್ಮು, ನೆಗಡಿ ಅಂತ ಸ್ಟಾರ್ಟ್ ಮಾಡ್ಕೊತಾರಲ್ವ, ಅದಕ್ಕೆಲ್ಲ ಅಂದರೆ ಹೆಲ್ದಿಯಾಗೂ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ಈ ಶೀತ ಎಲ್ಲ ಕಡಿಮೆನೂ ಆಗುತ್ತೆ. ದೊಡ್ಡವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಮಾಡುವಾಗ ಸ್ವಲ್ಪ ಈ ಮೆಣಸು, ಶುಂಠಿ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ದೊಡ್ಡವರಿಗಾದರೆ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ರುಚಿಯಾಗಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.